ರಾಜ್ಯ ಬಿಜೆಪಿಗೆ ವರದಾನವಾಯಿತು ಸಿಟಿ ರವಿಯ ಕೇಸ್. ಅಶ್ಲೀಲ ಪದ ಬಳಕೆ ಪ್ರಕರಣದಿಂದ ಬಿಜೆಪಿಯಲ್ಲಿ ಒಗ್ಗಟ್ಟಾದಂತೆ ಕಾಣಿಸ್ತಿದೆ. ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬಿತ್ತು ನೋಡಿ ಫುಲ್ ಸ್ಟಾಪ್. ಅಶ್ಲೀಲ ಪದ ಬಳಕೆ ಕೇಸಿನಿಂದ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೋರಾಟಕ್ಕೆ ಯತ್ನಾಳ್ ಸಾಥ್. ವಿಜಯೇಂದ್ರ ನಾಯಕತ್ವಕ್ಕೆ ಜೈ ಅಂದಿದ್ದಾರೆ ರವಿ ಮತ್ತು ರೆಬಲ್ ಯತ್ನಾಳ್. ಸಿಟಿ ರವಿ ಬೆನ್ನಿಗೆ ಬೆಂಗಾವಲಾಗಿ ನಿಂತ ವಿಜಯೇಂದ್ರ ಈಗ ಬಾಸ್ ನೋಡಿ. ಸಿಟಿ ರವಿಯನ್ನ ಅರೆಸ್ಟ್ ಮಾಡುವಾಗ ಕಾರಿಗೆ ಅಡ್ಡ ಬಂದಿದ್ರು ಯತ್ನಾಳ್ ಅವರು. ಪೊಲೀಸರ ಕಾರಿಗೆ ಅಡ್ಡ ಬಂದು ನಿಂತಿದ್ರು. ಅದನ್ನ ಪ್ರತಿಭಟನೆ ಮಾಡಿದ್ರು ಶಾಸಕ ಯತ್ನಾಳ್. ಬೆಳಗಾವಿ ಕೋರ್ಟ್ಗೆ ಬಂದು ಸಿಟಿ ರವಿಗೆ ಧೈರ್ಯವನ್ನ ತುಂಬಿದ್ರು ವಿಜಯೇಂದ್ರ ಅವರು. ಖುದ್ದು ವಕೀಲರ ತಂಡದ ಜೊತೆ ಮಾತನಾಡಿ ರಿಲೀಸ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ರು. ಈಗ ಸಿಟಿ ರವಿ ಕೇಸ್ನಿಂದ ಒಂದಾಗು ಬಿಟ್ಟಿದ್ದಾರೆ ವಿಜಯೇಂದ್ರ ಅಂಡ್ ಯತ್ನಾಳ್ ಟೀಮ್. ಕಾಂಗ್ರೆಸ್ ಆರೋಪಗಳಿಗೆ ತಕ್ಕ ಉತ್ತರ ನೀಡಲು ಒಂದಾಗು ಬಿಟ್ಟಿದ್ದಾರೆ ಕೇಸರಿ ಕಲಿಗಳು. ಒಗ್ಗಟ್ಟಾಗಿ ಸಮಾಲೋಚನೆಯನ್ನ ನಡೆಸಿ ಯೋಜನೆ ರೂಪಿಸುವಂತ ಸಾಧ್ಯತೆ ಇದೆ. ವಿಜಯೇಂದ್ರ ಅಂಡ್ ಯತ್ನಾಳ್ ಟೀಮ್ ಒಗ್ಗೂಡಿಸಿದೆ ಸಿಟಿ ರವಿಯ ಪ್ರಕರಣ. ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಒಳಗೆ ಬಣಗಳ ಬಡಿದಾಟ ಭಾರೀ ಸದ್ದು ಮಾಡ್ತಾ ಇತ್ತು. ಆದರೆ ರಾಜ್ಯ ಬಿಜೆಪಿಗೆ ಈಗ ವರದಾನವಾಗುಬಿಡ್ತಾ ಸಿಟಿ ರವಿಯ ಪದ ಬಳಕೆಯ ಪ್ರಕರಣ ಅನ್ನೋ ಪ್ರಶ್ನೆಗಳು ಮೂಡುತ್ತಾ ಇದೆ. ಅಶ್ಲೀಲ ಪದ ಬಳಕೆ ಪ್ರಕರಣದಿಂದ ಬಿಜೆಪಿಯಲ್ಲಿ ಈಗ ಒಗ್ಗಟ್ಟಾದಂತೆ ಕಾಣಿಸ್ತಾ ಇದೆ. ಈ ಮೂಲಕವಾಗಿ ಬಣ ಬಡಿದಾಟಕ್ಕೆ ಅಸಮಾಧಾನದ ಹೋರಾಟಗಳಿಗೆ ಫುಲ್ ಸ್ಟಾಪ್ ಬಿದ್ದು ಬಿಡ್ತಾ ಸಿಟಿ ರವಿಯ ಕೇಸ್ನಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಮೂಲಕವಾಗಿನೇ ವಿಜಯೇಂದ್ರ ನಾಯಕತ್ವಕ್ಕೆ ಜೈ ಎಂದು ಬಿಟ್ರ ರೆಬಲ್ ಟೀಮ್ ಅನ್ನೋ ಪ್ರಶ್ನೆ. ಇನ್ನು ಸಿಟಿ ರವಿಗೆ ಬೆಂಗಾವಲಾಗಿ ನಿಂತು ಬಿಟ್ಟಿದ್ರು ವಿಜಯೇಂದ್ರ ಅವರು. ಇನ್ನು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವಂತ ಹೊತ್ನಲ್ಲಿ ಪೊಲೀಸರ ಗಾಡಿಗೆ ಅಡ್ಡ ಬಂದ್ಬಿಟ್ಟಿದ್ರು ಯತ್ನಾಳ್ ಅವರು. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ನಾಯಕನ ಈ ರೀತಿಯಾಗಿ ಕರ್ಕೊಂಡು ಹೋಗೋದು ಸರಿಯಲ್ಲ, ಕಾನೂನು ವಿರುದ್ಧ ಆಗಿ ಅಂತ ಗುಡುಗು ಬಿಟ್ಟಿದ್ರು ಯತ್ನಾಳ್ ಅವರು. ಇನ್ನು ಪೊಲೀಸರ ಕಾರಿಗೆ ಅಡ್ಡ ನಿಂತು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಬೆಳಗಾವಿಯ ಕೋರ್ಟ್ಗೆ ವಕೀಲರ ಜೊತೆ ಭೇಟಿಯನ್ನ ಕೊಟ್ಟು ಇನ್ನು ರವಿ ಅವರಿಗೆ ಧೈರ್ಯ ತುಂಬಿದ್ರು ವಿಜಯೇಂದ್ರ. ಖುದ್ದು ವಕೀಲರ ತಂಡದ ಜೊತೆ ಮಾತನಾಡಿ ರಿಲೀಸ್ ಮಾಡಿಸುವಲ್ಲಿ ಯಶಸ್ವಿ ಆಗಿದ್ರು. ಹೀಗಾಗಿನೇ ಸಿಟಿ ರವಿ ಕೇಸಿಂದ ಒಂದಾಗು ಬಿಟ್ಟಿದ್ದಾರೆ ವಿಜಯೇಂದ್ರ ಅಂಡ್ ಯತ್ನಾಳ್ ಟೀಮ್. ಕಾಂಗ್ರೆಸ್ ಆರೋಪಗಳಿಗೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಕೇಸರಿ ಕಲಿಗಳು ಈಗ ರೆಡಿ ಆಗಿಬಿಟ್ಟಿದ್ದಾರೆ. ಒಗ್ಗಟ್ಟಿಗಾಗಿ ಸಮಾಲೋಚನೆಯನ್ನ ನಡೆಸಿ ಯೋಜನೆ ರೂಪಿಸುವಂತ ಸಾಧ್ಯತೆ ಕೂಡ ಇದೆ. ವಿಜಯೇಂದ್ರ ಅಂಡ್ ಯತ್ನಾಳ್ ಟೀಮ್ ಅನ್ನ ಒಗ್ಗೂಡಿಸ್ಬಿಟ್ಟಿದೆ ಸಿಟಿ ರವಿಯ ಪದ ಬಳಕೆಯ ಪ್ರಕರಣ.